ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡ್ಕೊಂಡಿದೀವಿ, ನಾವು ಹಳೆ ಪಿಂಚಣಿ ವ್ಯವಸ್ಥೆನ ವಾಪಸ್ ತರ್ತೀವಿ ಅಂತ. ಹಳೆ ಪಿಂಚಣಿ ವ್ಯವಸ್ಥೆ ವಾಪಸ್ ಬರಬೇಕು, ನಿಮಗೆ ಪಿಂಚಣಿ ವ್ಯವಸ್ಥೆ ಬರಬೇಕು. ನೀವು ರಿಟೈರ್ಡ್ ಆದ್ಮೇಲೆ ಯಾರು ಹಂಗಿಲ್ದೆ ನೀವು ಬದುಕಬೇಕು ಅನ್ನುವಂಥದ್ದು ನಿಮ್ಮ ತಲೆಯಲ್ಲಿದ್ರೆ, ನೀವು ನಿರ್ಧಾರ ಮಾಡುವಂಥದ್ದಿದ್ರೆ, ಸುಮ್ಮನೆ ಹೇಳಿಕೆಗಳು ಕೊಡುವಂಥದ್ದಲ್ಲ. ಸಂಘಟನೆಗಳು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು, 6 ಅಭ್ಯರ್ಥಿಗಳನ್ನ ಗೆಲ್ಲಿಸ್ಬೇಕು, ಆ ಓಲ್ಡ್ ಪೆನ್ಷನ್ ಸ್ಕೀಮ್ನ ವಾಪಸ್ ತರುವಂಥ ಕೆಲಸ ನಾವು ಮಾಡ್ತೀವಿ. ನಿಮ್ಗೆಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಈ ದೇಶದಲ್ಲಿ ಜನಸಾಮಾನ್ಯರಿಗೆ, ಟೀಚರ್ಸ್ಗೆ ಮತ್ತು ನೌಕರರ ವರ್ಗದವರಿಗೆ ಏನಾದ್ರೂ ಅವ್ರು ನೆಮ್ಮದಿಯಿಂದ ಇವತ್ತು ಬದುಕ್ತಾ ಇದ್ದಾರೆ ಅಂದರೆ ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಕಾಂಗ್ರೆಸ್ ಪಾರ್ಟಿ. ಇಡೀ ದೇಶವನ್ನೇ ಪ್ರೈವೇಟೈಸೇಷನ್ ಮಾಡಿ, ಖಾಸಗೀಕರಣ ಮಾಡಿ ಮಾರುವಂಥ ಕೆಲಸವನ್ನು BJP ಅವ್ರು ಮಾಡ್ತಾವ್ರೆ. ಅವ್ರನ್ನ ಮತ್ತೆ ನೀವು ನಂಬುವಂಥ ಕೆಲಸವನ್ನು ದಯಮಾಡಿ ಮಾಡಬೇಡಿ. 4ನೇದು, ನೆನ್ನೆ ದಿವಸ ಈ ಭಾಗದ ದಾಮೋದರ್ ಮೆರಾಬುಲ್ ಗುಲಾಬಿ ಬೆಳೆದು ಅರ್ಧ ಎಕರೆಯಲ್ಲಿ 6 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಪ್ರಮುಖ MLA ಅವರ ಹೆಸರು ಹೇಳಲ್ಲ ನಾನು. ಸಮ್ಮಿಶ್ರ ಸರ್ಕಾರದಲ್ಲಿ ಉನ್ನತ ಶಿಕ್ಷಣ ಸಚಿವರಿದ್ದರು. ಆ ಖಾತೆಯನ್ನು ಕೊಟ್ಟಾಗ 2 ತಿಂಗಳು ತಗೊಂಡೇ ಇರಲಿಲ್ಲ. ಪಾಪ ಅವರು ಮೊನ್ನೆ ಮೀಟಿಂಗಲ್ಲಿ ಅವರ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಸಂದರ್ಭದಲ್ಲಿ ಶಿಕ್ಷಕರ ಎಲ್ಲ ಸಮಸ್ಯೆಗಳನ್ನು ನಾನು ಬಗೆಹರಿಸಿದ್ದೇನೆ, ಎಲ್ಲ ಸಮಸ್ಯೆಗಳನ್ನು ನಾನು ಬಗೆಹರಿಸ್ತೀನಿ ಮುಂದಿನ ದಿನಗಳಲ್ಲಿ ಅಂತ ಹೇಳೋರು. ಅವರು ಉನ್ನತ ಸಚಿವರಾಗಿದ್ದಾಗಲೇ ಯಾವ ಸಮಸ್ಯೆಗಳನ್ನು ಬಗೆಹರಿಸಿದ್ದೀರಿ ಅಂತ ದಯಮಾಡಿ ಒಂಚೂರು ಪಟ್ಟಿ ಸಮೇತ ಜನಗಳಿಗೆ ತಿಳಿಸಿ, ಪಟ್ಟಿ ಸಮೇತ ತಿಳಿಸಿ. ಇನ್ನೊಬ್ಬರು ಬಹಳ ಪ್ರಬಲ XMLA ಅವರು ಹೇಳಿದ್ದಾರೆ, ನಮ್ಮ ಅಭ್ಯರ್ಥಿ ವಾಗ್ಮಿ ಅಲ್ಲ, ಸೈಲೆಂಟ್ ವರ್ಕರ್, ಸೈಲೆಂಟ್ ಗಿರಾಕಿಯವರು. ಅರೆ ಮೇಲ್ಮನೆಗೆ ಹೋಗ್ಬೇಕಾಗಿರೋರೆ ವಾಗ್ಮಿಗಳ್ರಿ. ಸೈಲೆಂಟಾಗಿ ಕೂತ್ಕೊಂಡು ವಾಪಸ್ ಬರುವಂಥ ವ್ಯಕ್ತಿಗಳನ್ನ ನೀವು ಕಳಿಸುವಂಥದ್ದು ಆದರೆ ಹೆಂಗಿದು? ನೀವು ಮಾತಾಡಬೇಕಲ್ಲಿ, ಚರ್ಚೆ ಆಗಬೇಕು, ಸಬ್ಜೆಕ್ಟ್ನ ತಿಳ್ಕೊಂಡಿರಬೇಕು, ನಿಮ್ಮ ಪರವಾಗಿ ಮಾತಾಡ್ಬೇಕು, ನೀವು ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದಕ್ಕೆ ಮಾತಾಡಬೇಕು. ಅದರಿಂದ ನಾನು ಸ್ನೇಹಿತರೆ, ಟೀಚರ್ಸ್ಗಳಿಗೆ ನಾನು 10-12 ವರ್ಷಗಳ ಕಾಲ ನಿಮ್ಮ ಸೇವೆಯನ್ನು ಮಾಡಿದ್ದೀನಿ, ನಮ್ಮನ್ನು ಗೆಲ್ಲಿಸ್ಲಿಲ್ಲ, ಬಿಟ್ಬಿಡಿ, ಹಾಳಾಗೋಲಿ. ದೇವ್ರು ದೊಡ್ಡವನು, ಮನೆ ಮುಖ್ಯಮಂತ್ರಿಗಳನ್ನ ನಾನು ದೇವ್ರ ಸಮಾನ ನನಗ ನೋಡ್ಬೇಕಾಗಿರುವಂಥ ವ್ಯವಸ್ಥೆ ನನ್ನಲ್ಲಿ ನಿರ್ಮಾಣ ಆಗಿದೆ. ನನಗೆ ಅವಕಾಶ ಮಾಡಿಕೊಟ್ರು MP ಗೆ. ಜನಸಾಮಾನ್ಯರು ನಮ್ಮ ಮುಖಂಡಗಳೆಲ್ಲ ಸೇರಿ ಬಹಳ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ, ಗೆಲ್ಲುವಂಥ ವಿಶ್ವಾಸ ಇದೆ. MP ಗೆಲ್ತೀನಿ. ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಿಮ್ಗೆ ಅಷ್ಟು ಸೇವೆಗಳು ಮಾಡಿದ್ರು ನನ್ನ ಮೇಲೆ ನಿಮಗೆ ಗೌರವ ಇದ್ದರೆ ದಯಮಾಡಿ ನಮ್ಮ ಅಭ್ಯರ್ಥಿ ಮರ್ತಿಬೇಗೌಡರನ್ನ ನೀವು ಗೆಲ್ಲಿಸ್ಬೇಕಿದೆ. ಯಾವ ಆಮಿಷಕ್ಕೂ ಒಳಗಾಗಬೇಡಿ. ನನಗೆ ಇರುವಂಥ ಮಾಹಿತಿ ಪ್ರಕಾರ ಆಲ್ರೆಡಿ ಈಗ ಕೆಲವು ಕ್ಷೇತ್ರಗಳಲ್ಲಿ ಕ್ಷೇತ್ರಗಳನ್ನು ಇವತ್ತು ನಾಳೆ ಒಬ್ಬೊಬ್ಬ ಟೀಚರ್ಸ್ಗೆ 9,000 ರೂಪಾಯಿ ದುಡ್ಡು ಕೊಡ್ತಾವ್ರೆ ಅಂತ ಜನಗಳು ಮಾತಾಡ್ಕೊತಾವ್ರೆ. ಒಂದು ಟೀಚರ್ಸ್ಗೆ ಎಲ್ಲಿ ಹೋಗ್ತಾ ಇದೆ ಸ್ವಾಮಿ? ಒಂದು ವಾಚನ ಆಗಲೇ ಕೊಟ್ಬಿಟ್ಟವ್ರಂತೆ. ಶಿಕ್ಷಕರೇ, ನಿಮ್ ಕೈ ಮುಗಿತೀನಿ, ಈ ಕ್ಷೇತ್ರನ ಸಂಪೂರ್ಣವಾಗಿ ಹಾಳು ಮಾಡಿಸ್ಬೇಡಿ. ಇದಕ್ಕೆ ವಿರುದ್ಧ ನೀವು ಓಟ್ ಹಾಕಬೇಕು. ನಿಮ್ಮ ಸ್ಯಾಂಕ್ಟಿಟಿ ಉಳಿಬೇಕು ಅಂದ್ರೆ ವಿರುದ್ಧ ಓಟ್ ಹಾಕಬೇಕು. ಇಲ್ಲ ಅಂದ್ರೆ ಜನಗಳು ಮಾತಾಡ್ಕೊಂತಾರೆ, ದುಡ್ಡಿಗೆ ಮಾರ್ಕತ್ತಾವ್ರೆ ಅಂತ. 9,000 ರೂಪಾಯಿ ಒಂದು ಓಟಿಗೆ ಏನ್ ಸ್ವಾಮಿ? ಎಲ್ಲಾದ್ರೂ ನಾನು ಇಂಥವ್ರಿಗೆ ನಾನು ನೋಡೇ ಇಲ್ಲ. ನಾವೆಲ್ಲ ಚುನಾವಣೆ ನಿಂತಿದ್ದು ಅಲ್ಲೆಲ್ಲ ಒಂಚೂರು ಅಲ್ಲಿ ಗೆಟ್ ಟುಗೆದರ್ ಮಾಡ್ತಿದ್ದೋ, ಊಟ ಗೀಟ ಮಾಡ್ತಿದ್ದೋ, ಓದ್ತಿದ್ದ. 2018 ಈಗ ನೀವು ರಿಯಲ್ ಎಸ್ಟೇಟ್ ಅವ್ರನ್ನ ಕರ್ಕೊಂಡ್ಬಂದ್ಬಿಟ್ಟು ಓಟ್ಗಳನ್ನ ಮಾರುವಂಥದಕ್ಕೆ ಸೇಲ್ ಮಾಡುವಂಥ ವ್ಯವಸ್ಥೆ ನಿರ್ಮಾಣ ಆಗೋದ್ರೆ ಶಿಕ್ಷಕರ ಕ್ಷೇತ್ರದ ಗತಿ ಏನು ಸ್ವಾಮಿ? ಆಯ್ತು, ನೀವು ಓಟ್ ಹಾಕ್ಬಿಟ್ರಿ ಅಂತ ಇಟ್ಕೊಳ್ಳಿ, ಮುಂದಿನ ದಿನಗಳಲ್ಲಿ ನಿಮ್ಮ ಸಮಸ್ಯೆಯನ್ನ ಆಲಿಸೋರು ಯಾರು? ಬಗೆಹರಿಸೋರು ಯಾರು? 4.25 ವರ್ಷ ಇರುತ್ತೆ ನಮ್ಮ ಸರ್ಕಾರ. ಇನ್ನು ನೀವು ನಮ್ಮ ಹತ್ರನೇ ಬರಬೇಕು, ಟೀಚರ್ಸ್ಗಳು ನಮ್ಮ ಹತ್ರನೇ ಬರಬೇಕು. ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೋಬೇಕಾದ್ರೆ ಸ್ಟೇಟ್ ಗೌರ್ಮೆಂಟು ಸಿದ್ದರಾಮಯ್ಯ ಸಾಹೇಬ್ರ ಹತ್ರನೇ ಬರಬೇಕು, DK ಶಿವಕುಮಾರ್ ಸಾಹೇಬ್ರ ಹತ್ರನೇ ಬರಬೇಕು. ದಯಮಾಡಿ 6 ಕ್ಷೇತ್ರಗಳಲ್ಲೂ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಬೇಕು ಅಂತ ನಿಮ್ಮಲ್ಲಿ ಮತ್ತೊಮ್ಮೆ ನಾನು
ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯಿಂದ ಮತ್ತೆ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಕಮಿಟಿ ವತಿಯಿಂದ ಇಬ್ಬರು ಅಧ್ಯಕ್ಷಗಳ ಪರವಾಗಿ ನಮ್ಮ ಕಾರ್ಯಕರ್ತರ ಪರವಾಗಿ ನಿಮ್ಮಲ್ಲಿ ಮತ್ತೊಮ್ಮೆ ನಾವು ವಿನಮ್ರವಾಗಿ ಕೇಳ್ಕೊತೀವಿ.